ಇಲ್ಲಿ ಆಟ ಆಡ್ತಾರಲ್ಲ ಇಲ್ಲಿ ನಾವು ಹೋಗಿ ಅದು ಅಲ್ಲ ಹೋಯ್ತು ನೋಡ್ರಿ ಅದು ಡ್ರ್ಯಾಗನ್ ಅದು ಬನ್ನಿ ಇವಾಗ ಸಿಕ್ಕಾಪಟ್ಟೆ ಇಲ್ಲೇ ದೇಶದ ಜಾತ್ರೆ ಇನ್ನೂ ಎಷ್ಟನೇ ದೇಶದ ಗೊತ್ತಿಲ್ಲ ನಮ್ಗೆ ಹೆಚ್ಚು ಸಿಕ್ಕಾಪಟ್ಟೆ ಜನ ಅದಾರ ವಿಡಿಯೋ ಮಾಡಕ್ಕೆ ಯಾಕೋ ಒಂಥರ ಇವತ್ತು ಮುಜುಗರ ಆಗ್ಲಕತ್ತದ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಡೈರೆಕ್ಟ್ ಮನೆಯಿಂದ ಆ್ಯಂಡ್ ನೈಟ್ ಸಂಜೆ 7 ಗಂಟೆ ಆಗ್ಯದ. ಇವಾಗ ಬ್ಲಾಗ್ ಶುರು ಮಾಡತ್ತೀನಿ. ಯಾಕಪ್ಪ ಅಂದರೆ ಮಲ್ಕೊಂಡೆ ನಾನು ಶಿಸ್ತಾಗಿ ಎಲ್ಲಿ ಹೋಗೋದಿಲ್ಲ ಏನಿಲ್ಲ ಅಂತೇಳಿ ಅಂದ್ಕೊಂಡು, ಬಟ್ ನಮ್ಮ ಕ್ರಶ್ ಬಾಯ್ ಅವರು ಕಾಲ್ ಮಾಡಿಬಿಟ್ಟು ಜಾತ್ರೆ ಹೋಗಪ್ಪ ಇವತ್ತೊಂದಿನ ತಿರುಗಾಡಂಬ ಗಂಟಿದ್ದಾರೆ. ಸೊ ಅವ್ರ ಸಲುವಾಗಿ ಅಂತ ಹೇಳಿದ್ರೆ ಹೊಂಟಿನಿ. ಅವ್ರ ಸಲುವಾಗಿ ಅಂತ ಅವ್ರ ಹೆಸರು ಮೇಲೆ ನಾನು ಹೊಂಟೀನಿ ನಾನು ಜಾತ್ರೆಗೆ. ಬನ್ನಿ ಒಂದಿಷ್ಟು ಹೋಗಿ ಜಾತ್ರೆಗೆ ನೋಡ್ಕೊಂಡು ಒಂದಿಷ್ಟು ತಿರುಗಾಡ್ಕೊಂಡು ಬರುವ ಅಂತ ಹೇಳಿದ್ರೆ ಹೇಳ್ಕೊಂಡು ನೋಡ್ರಿ ನಮ್ಮ ಹೇರ್ಸ್ಟೈಲ್ ಮತ್ತೆ ಇವತ್ತು ಹಿಂಗದ. ನಿನ್ನೆ ಐತಲ್ಲಿ ಪೂರ ಕರ್ಲಿ ಮಾಡ್ಕೊಂಡಿದ್ದೆ. ಮತ್ತು ಸ್ವಲ್ಪ ಸ್ಟೇಟ್ ಅದ ಇವತ್ತು. ಅದಕ್ಕೆ ಬನ್ನಿ ಹೋಗೋ ಪೂರ ಜಾತ್ರೆ ಕೂದಲ ಅಂದ್ರೆ ನನಗೆ ಇಷ್ಟ. ಐ ಲವ್ ಮೈ ಹೇರ್ಸ್ ಅಂತ ಹೇಳ್ತಾ ಲೆಟ್ಸ್ ಗೋ ಹೊಡತೆ ಹೋಗುವ. ಟೈಮ್ ಮಾಡೋದು ಬೇಡ, ಜಾಸ್ತಿ ಮಾಡ್ಕೊತ ಇಲ್ಲೇ ಕುಂತೀವಿ ಅಂದ್ರೆ ಭಾಳ ಲೇಟ್ ಆಗುತ್ತೆ. ಸೊ ಶಿಸ್ತಾಗಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ನಿನ್ನೆ ಬ್ಲಾಗ್ ಏನಿಲ್ಲ, ಶಿಸ್ತಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶಿಸ್ತಾಗಿ ಹಾಗೆ ದೇವರಿಗೆಲ್ಲ ಸ್ವಲ್ಪ ಪೂಜೆ ಮಾಡಿ ರೆಡಿಯಾಗಿ ಕುಂತಿದ್ದೆ ನಾನು. ಅಂದರೆ ಎಲ್ಲಿ ಹೋಗ್ಲಕ್ಕಲ್ಲ, ಸುಮ್ಮನೆ ನನ್ನ ಪಡಿ ನಾನು ಅಂತ ಕೂತಿದ್ದೆ. ಬಟ್ ನಮ್ಮ ಕ್ರಶ್ ಬಾಯ್ ಅವರು ಬರ್ರಿ ಅಂದರು. ಅದರ ಸಲ ಎಂತಳಿಗೆ ಹೋಗಿ ಬರುವ ಬನ್ನಿ. ರೋಗಿ ಬಯಸಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಕೊಟ್ಟಿದ್ದು ಹಾಲು ಅನ್ನ. ಹಂಗೆ ಆಗಿದೆ. ಯಾಕೆ ಹೋಗೋ ಬನ್ನಿ. ದೊಡ್ಡ ಪ್ಲೇಸ್ ಸೊಪ್ಪಿ ಹೇಳೋಕ್ಕಿಂತ ಮುಂಚೆ ಹೋಗಿ ಶಿಸ್ತಾಗಿ ಜಾತ್ರೆ ನೋಡ್ಕೊಂಡ್ಬರ್ಬೋದು. ಗಾಯ್ಸ್ ಅಲ್ಲಿಂದ ಇವಾಗ ಗಾಂಚೋಗಿ ಬಂದಿನಿ. ನಮ್ಮ ಕ್ರಶ್ ಬಾಯ್ ಒಬ್ಬ ಜಾತ್ರೆ ಹೋಗೋಣ. ಜಾತ್ರೆಲಿ ದೊರ ಬಂದ ತಿಳ್ಕೊ, ಅವನಿಗೆ ಕರ್ಕೊಂಡು ಅವ ಜಾತ್ರೆ ಹೋಗೋದಾನ. ಬನ್ನಿ ಇವಾಗ ಸಿಕ್ಕಾಪಟ್ಟೆ ಇಲ್ಲೇ ದೇಶದ ಜಾತ್ರೆ ಇನ್ನೂ ಎಷ್ಟನೇ ದೇಶದ ಗೊತ್ತಿಲ್ಲ ನಮ್ಗೆ. ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಜನ ಅದಾರ ವಿಡಿಯೋ ಮಾಡಕ್ಕೆ ಯಾಕೋ ಒಂಥರ ಇವತ್ತು ಮುಜುಗರ ಆಗ್ಲಕತ್ತದ. ಬನ್ನಿ ಹೋಗುವ ಜಾತ್ರೆ ಒಳಗೆ ತೋರಿಸ್ತೈತಿ ಇವತ್ತು. ಕ್ರಶ್ ಬಾಯ್ ಇವಾಗ ಫುಲ್ ಮೇಳದೊಳಗೆ ಇದೀವಿ ನೋಡ್ರಿ. ಇಲ್ಲಿ ಆಟ ಆಡ್ತಾರಲ್ಲ ಇಲ್ಲಿ ನಾವು ಹೋಗಿ ಅದು ಅಲ್ಲ ಹೋಯ್ತು ನೋಡ್ರಿ ಅದು ಡ್ರ್ಯಾಗನ್ ಅದು ನೋಡ್ರಿ ನಮ್ಮ ದೊಡ್ಡ ಇಳಿವು. ಇವಾಗ ಜಸ್ಟ್ ಮಾಸ್ಕ್ ಎಲ್ಲ ತೆಗೆದಿನಿ. ಇಲ್ಲಿ ತಿನ್ನೋ ಸಲುವಾಗಿ ತೆಗಿತಾರೆ. ಇಲ್ಲಿ ಆಟ ಆಡೋಕತ್ತ ಬಂದ್ವಿ. ನಮ್ಮ ಕ್ರಶ್ ಬಾಯ್ ಅಲ್ಲಿ ಟಿಕೆಟ್ ತೊಗೋತಾನೆ. ತೊಗೊಂಡು ಹೋಗುವ. ಹೋಗಿ ಒಂದಿಷ್ಟು ಆಟ ಆಡಿ ಎಂಜಾಯ್ಮೆಂಟ್ ಮಾಡ್ಕೊಂಡು ನೀವು ಸಿಕ್ಕಬರು ಪಬ್ಲಿಕ್ ಕಾಣಬರ್ತ ಕೂಡ ನಾವು ಮಾತಾಡೋ ಕೆಲಸ ಅದಕ್ಕೆ ಸ್ವಲ್ಪ ಮೈಕ್ ತಂದಿದೆ ನಿಮ್ಗೆ. ಸ್ವಲ್ಪ ವಾಯ್ಸ್ ಕೇಳೋಕ್ಕಾಗ್ತಿರ್ಬೋದು. ಬನ್ನಿ ಇವಾಗ ಒಂದು ಸ್ವಲ್ಪ ಆಟ ಆಡೋದು ನಿಮ್ಗೆ. ಇದು ಡ್ರ್ಯಾಗನ್ ನೋಡಿ ಇವಾಗ ಬಾಯಿ ಬರುವಂತ ಪಕ್ಕ ಊರಾಗ ಆಯ್ತು. ಇವಾಗ ಏನೊಂದ್ಸಲ ಸ್ವಲ್ಪ ಫೋನ್ ತರ್ರಿ ಒತ್ತಿಟ್ಕೊತೀನಿ. ಲಾಸ್ಟ್ ದಂಡಿ ಬರ್ತಾರಲ್ಲ ಅವಾಗದ ಮುಂದೆ ದಿನ ಜಾತ್ರೆ
ಗೈಸ್ ಅಲ್ಲಿಂದೆಲ್ಲ ತಿರುಗಾಡ್ಕೊಂಡು ಒಂದು ಸ್ವಲ್ಪ ಎಗ್ರೆಸ್ ತಿಲ್ಲಕ್ಕೆ ಬಂದಿವಿ ಮನೆಗೆ ಹೋಗೋ ಟೈಮ್ದಾಗ. ವಾಪಸ್ ಮನೆಗೆ ಹೋಗ್ಯಾರ ಮಾಡ್ಕೊಂಡು ತಿನ್ನಕ್ಕೆ ಭಾಳ ಬೇಸರ ಅದ್ರ ಸಲಿಂದ ಸ್ವಲ್ಪ ಎಗ್ರೆಸ್ ತೊಗೊಂಡ್ವಿ. ನಮ್ಮ ಕ್ರಶ್ ಬಾಯ್ ನಾವು ಶಿಸ್ತೋದಿಟ್ಟು ಎಗ್ರೆಸ್ ತಿಂದು ಹೋಗೋಮಂತ ಬನ್ನಿ. ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದು ಶಿಸ್ತು ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ಎಗ್ರೆಸ್ ತಿನ್ಕೊಂಡು ಅದೇ ಹೊಟ್ಟೆ ತುಂಬಿಲ್ಲ. ನೈಟ್ ಸ್ವಲ್ಪ ಏನಾದರೂ ರಸ ಹೋಯ್ತು ಅಂದ್ರೆ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ಅಂದ್ಕೊಂಡು ಬಂದೀನಿ. ಬನ್ನಿ ಇವಾಗ ಸ್ವಲ್ಪ ಪಟಪಟದಾಗಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಿಗ್ ಬಾಸ್ ನೋಡ್ತೀನಿ. ಬಿಗ್ ಬಾಸಲ್ಲಿ ಓನ್ಲಿ ಗಿಲ್ಲಿ ಗೆಲ್ಬೇಕಷ್ಟೇ ನಮ್ಮ ತಲೆ ಇರೋದು. ಇನ್ನೊಂದು 2 ದಿನ ಉಳಿದವ, ಗಿಲ್ಲಿ ವಿನ್ನರ್ ಆಗ್ತಾನೆ ನೋಡ್ರಿ. 2000 years later. ಗೈಸ್ ಇಷ್ಟು ದಿನ ಸ್ವಲ್ಪ ಏನೋ ಒಂಥರ ಜಾತ್ರೆಯಾಗ ಹಾಲ್ತುಪ್ಪ ಅಂತ ಅದು ಇದು ತಿಂದು ಗಂಟ್ಲ ಹಳ್ಳ ಹಿಡ್ದಾಗಿತ್ತು. ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಅದು ವ್ಲಾಗ್ ಐತಲ್ಲ ಅಲ್ಲಿಗೆ ನಿಂದಿಸ್ಬಿಟ್ಟಿದೆ. ಜಾತ್ರೆ ಮುಗಿದು 2-3-4 ದಿನ ಕಂಟಿನ್ಯೂ ಆಗಿ ಹೋಯ್ತು. ಈಗ ಅಷ್ಟಾದ್ರೆ ಇವಾಗ ಹಾಕ್ಲತ್ತೀನಿ ವ್ಲಾಗ. ಸೊ ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿಮಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಕೋಕೋ ಕೋಳ ಪಪ್ಪೆ ಕೊಡಿ. ಅಷ್ಟೇ.